ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಮಂಡೇದು ವ್ಲಾಗ್ ತೋರಿಸ್ತಾ ಇದ್ದೀನಿ. ನಂದು ಆಫೀಸ್ ಮುಗಿದ್ಮೇಲೆ ಒಂದು 7:30 ಹಂಗೆ ನಾನು ಈವ್ನಿಂಗ್ ಮಂತ್ರಿ ಮಾಲ್ಗೆ ಹೋಗಿದ್ದೆ. ಯಾಕಂತ ಹೇಳಿದರೆ ನಂಗೆ ಮಂತ್ರಿ ಮಾಲಲ್ಲಿ ಒಂದು ವ್ಯಾನ್ಯೂಸಂದು ಬ್ಯಾಗ್ದು ಒಂದು ಎಕ್ಸ್ಚೇಂಜ್ ಇತ್ತು. ಸರಿ, ನಾನಿಲ್ಲಿ ಬಂದು ಫಸ್ಟು ನನ್ನ ಕಾರ್ ಪಾರ್ಕಿಂಗ್ ಮಾಡಬೇಕಾಗಿತ್ತು. ಬಟ್ ನನಗೆ ಆ್ಯಕ್ಚುಲಿ ಈ ಥರ ಲೇನ್ಸಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಪಾರ್ಕಿಂಗ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನು ಆಲ್ವೇಸ್ ಅಲ್ಲಿ ವ್ಯಾಲೆ ಪಾರ್ಕಿಂಗ್ ಏನವ್ರು ಇರ್ತಾರಲ್ಲ ಅವ್ರ ಹತ್ರನೇ ಹೆಲ್ಪ್ ತೊಗೊತೀನಿ. ಅವ್ರ ಹತ್ರನೇ ಪಾರ್ಕಿಂಗ್ ಮಾಡಿಸ್ಕೊತೀನಿ. ಮತ್ತು ಮೋಸ್ಟ್ ಆಫ್ ದ ಟೈಮ್ಸು ನಾನು ಒಂದೇ ಒಂದು ಪ್ಲೇಸ್ ಇಟ್ಕೊಂಡಿದ್ದೀನಿ, ಅಲ್ಲೇ ಪಾರ್ಕಿಂಗ್ ಮಾಡ್ತೀನಿ ಯಾವಾಗಲೂ ನಮ್ಮ ಮಂತ್ರಿ ಮಾಲಲ್ಲಿ. ಆಮೇಲೆ ನಾನು ಅಲ್ಲಿಂದ ಟ್ರೆಂಡ್ಸಿಗೆ ಬಂದೆ ಮಂತ್ರಿ ಮಾಲಲ್ಲಿ. ಅಲ್ಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ಕ್ಲಾತ್ಸ್ ಎಲ್ಲ ಬೈ ಮಾಡಬೇಕಾಗಿತ್ತು. ಅದನ್ನೆಲ್ಲ ಒಂದು ಸ್ವಲ್ಪ ತೊಗೊಂಡೆ. ಆಮೇಲೆ ಫುಟ್ವೇರ್ಸ್ ತೊಗೊಳಕ್ಕಿತ್ತು, ಅದನ್ನು ತೊಗೊಂಡೆ. ಅದಾಗಿದ್ದ ತಕ್ಷಣ ನಾನು ವ್ಯಾನ್ಯೂಸನ್ ಇದೇ ನೋಡಿ, ಇದೇ ಬ್ಯಾಗ್ನ ಆ್ಯಕ್ಚುಲಿ ಜಿಪ್ ಹೋಗ್ಬಿಟ್ಟಿದ್ರದ್ದು ಮೇಲ್ಗಡೆ. ಜಿಪ್ ಇನ್ ದ ಸೆನ್ಸ್ ಜಿಪ್ನ ಎಳೆಯೋ ಹೋಲ್ಡರ್ ಇರುತ್ತಲ್ಲ, ಅದು ಹೋಗಿಬಿಟ್ಟಿತ್ತು. ನಾನು ಈ ಬ್ಯಾಗ್ ತೊಗೊಂಡು ಈವನ್ 1 ಮಂತ್ ಕೂಡ ಆಗಿರಲಿಲ್ಲ. ಅದಕ್ಕೆ ನಾನು ನೋಡೋಣ ಅವ್ರ ಹತ್ರ. ನಾನು ಅಂದ್ಕೊಂಡಿದ್ದೆ ಜಸ್ಟು ಸರ್ವಿಸ್ ಮಾಡಿಬಿಟ್ಟು ಆ ಚಿಕ್ಕದು ಜಿಪ್ ಹಾಕ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಅಲ್ಲಿ ಹೋದಾಗ. ಆಮೇಲೆ ನಾನು ಅಲ್ಲಿ ಹೋಗಿದ ತಕ್ಷಣ ಅವರು ಏನು ಕ್ವೈರಿ ಅಂತ ಕೇಳಿದರು. ಅಲ್ಲೊಬ್ಬರು ಹೇಳಿದರು, ವ್ಯಾನ್ಯೂಸನ್ ಇವರು ಇಲ್ಲ, ನಾವು ನಿಮಗೆ ಎಕ್ಸ್ಚೇಂಜ್ ಮಾಡಿನೇ ಕೊಡ್ತೀವಿ, ಎಷ್ಟು ದಿನ ಆಗಿದೆ ತೊಗೊಂಡು ಅಂತ ಕೇಳಿದರು. ನಾನು ಹೇಳಿದೆ ನಾಟ್ ಇವನ್ 1 ಮಂತ್ ಕಂಪ್ಲೀಟ್ ಆಗಿಲ್ಲ ನಂದು ಅಂತ ಹೇಳಿದೆ. ಆಮೇಲೆ ಅವರು ಸಿಸ್ಟಮಲ್ಲೆಲ್ಲ ಚೆಕ್ ಮಾಡಿಬಿಟ್ಟು, ಓಕೆ ಮೇಡಮ್, ನೀವು ಸೇಮ್ ಪೀಸ್ ಇದ್ದರೆ ಅದನ್ನೇ ತೊಗೋಬೋದು, ಇಲ್ಲಾಂದರೆ ಎಕ್ಸಾಕ್ಟ್ ಆ ಪ್ರೈಸ್ಗೆ ಮ್ಯಾಚ್ ಆಗೋದಂತ ಬೇರೆ ಬ್ಯಾಗ್ನ ತೊಗೊಬೋದು ಅಂತ ಹೇಳಿದರು. ಆಮೇಲೆ ನಾನು ಅದೇ ವ್ಯಾನ್ಯೂಸಿನ ಇದಕ್ಕೇ ಸೆಕ್ಷನ್ಗೆ ಬಂದುಬಿಟ್ಟು ಎಲ್ಲ ಬ್ಯಾಗ್ಸ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ದೆ, ನೋಡ್ತಾಯಿದ್ದೆ. ಆ್ಯಕ್ಚುಲಿ ಈ ಬ್ಯಾಗ್ ಬಂದು ನಾನು ಆಫೀಸ್ಗೆ ಯೂಸ್ ಮಾಡೋಂಥದ್ದು. ಸೊ ಅದಕ್ಕೆ ನಾನು ಜನರಲಾಗಿ ದೊಡ್ಡ ಬ್ಯಾಗ್ ತೊಗೊತೀನಿ, ಇಷ್ಟು ಚಿಕ್ಕದೆಲ್ಲ ಆಗೋಲ್ಲ. ಯಾಕಂದರೆ ನಾನು ಅದರಲ್ಲಿ ಲ್ಯಾಪ್ಟಾಪ್ ಇಟ್ಕೊಬೇಕಾಗತ್ತೆ, ಆಮೇಲೆ ಮೇಕಪ್ ಕಿಟ್ ಇರುತ್ತೆ ಅದನ್ನು ಇಟ್ಕೊಬೇಕಾಗತ್ತೆ. ತುಂಬ ಐಟಮ್ಸ್ ನಾನು ಇಟ್ಕೊತೀನಿ. ಕೊನೆಗೆ ನಾನು ಆ ಗ್ರೇ ಕಲರ್ದನ್ನು ಚೂಸ್ ಮಾಡಿಕೊಂಡೆ ಅಲ್ಲಿಂದ. ಆಮೇಲೆ ಅವ್ರೇನು ಹೇಳಿದರು, ಇದು ಬ್ಯಾಗ್ಲಿರೋ ಐಟಮ್ಸ್ನೆಲ್ಲ ಅದಕ್ಕೆ ಫಿಲ್ ಮಾಡೋಕ್ಕೆ ಹೇಳಿದರು. ಮಾಡ್ಕೊಂಡಾದ್ಮೇಲೆ ಹಳೆ ಬ್ಯಾಗ್ನ ಅವ್ರಿಗೆ ಕೊಟ್ಟೆ. ಆ್ಯಕ್ಚುಲಿ ನಾನು ಮುಂಚೆ ತೊಗೊಂಡಿದ್ದ ಬ್ಯಾಗ್ಗಿಂತ ಈ ಬ್ಯಾಗ್ದು ಸ್ವಲ್ಪ ಪ್ರೈಸ್ ಕಮ್ಮಿ ಇತ್ತು. ಸೊ ನನಗೊಂದು 500 ರೂಪೀಸು ಕ್ರೆಡಿಟ್ ನೋಟ್ ಕೊಟ್ಟರು ಅವರು ಡಿಫ್ರೆನ್ಸ್ ಅಮೌಂಟ್ಗೆ. ಸೊ ಅದಕ್ಕೆ ನಾನು ಕರೆಕ್ಟಾಗಿ ಏನಾದರೂ ಬೈ ಮಾಡ್ಬೋದಾಗಿತ್ತು ಅದೇ ಸ್ಟಾಪಲ್ಲಿ. ಸೊ ಅದಕ್ಕೆ ನಾನು ನನ್ನ ಕಾಜಲ್ಲು ಇದೆಲ್ಲ ತೊಗೊತಾ ಇದ್ದೆ. ಯೂಶ್ವಲಿ ಕಾಜಲ್ ನಾವು ಯೂಸ್ ಮಾಡ್ತೀವಲ್ಲ, ಅದನ್ನು ತೊಗೊತಾ ಇದ್ದೆ. ಆಮೇಲೆ ಅಂತ ಹೋಗ್ಬಿಟ್ಟು ನಾನು ಬಿಲ್ಲಿಂಗ್ ಕೌಂಟ್ರಿಗೆ ಹೋದೆ. ನಂಗೆ ಆ್ಯಕ್ಚುಲಿ ಇವತ್ತು ತುಂಬ ಖುಷಿ ಆಗೋಗ್ಬಿಡ್ತು. ನಾನು ತೊಗೊಂಡಿದ್ದು ಹಳೆ ಬ್ಯಾಗ್ ದುಡ್ಡಲ್ಲಿ ನನಗೆ ಕಾಸ್ಮೆಟಿಕ್ಸು ಬಂತು, ಜೊತೆಗೆ ಬ್ಯಾಗೂ ಬಂತು. ಆಮೇಲೆ ನಾನು ಮೇಲ್ಗಡೆ ಫುಡ್ ಕೋರ್ಟಿಗೆ ಬಂದೆ. ಫುಡ್ ಕೋರ್ಟಿಗೆ ಬಂದಿದ್ದ ತಕ್ಷಣ, ಆಫೀಸಿಂದ ನನ್ನ ಮನೆಗೆ ಬಂದಿದ್ದ ತಕ್ಷಣ ನನಗೆ ತುಂಬ ಹಸಿವಾಗಿರುತ್ತೆ, ಊಟ ಮಾಡ್ತೀನಿ. ಬಟ್ ಇವತ್ತು ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋದೆ ಅಲ್ಲ, ನಂಗೆ ತುಂಬ ಹಸಿವಾಗ್ತಾಯಿತ್ತು. ಸರಿ ಅಂತ ಏನಾದ್ರು ತಿನ್ನೋಣ ಅಂತ ಫುಡ್ ಕೋರ್ಟಿಗೆ ಹೋದಾಗ ಅಲ್ಲಿ ಒಂದು ಸ್ಟ್ರೀಟ್ ಫುಡ್ ಅಂತ ಒಂದು ಸ್ಟಾಲ್ ಇದೆ. ಅಲ್ಲಿ ನಾನು ಚೋಲೆ ಭಟೂರ ತೊಗೊಂಡೆ. ಆ್ಯಕ್ಚುಲಿ ನಂಗೆ ಚೋಲೆ ಭಟೂರ ಅಂದರೆ ತುಂಬ ಇಷ್ಟ. ಇವತ್ತು ಚೋಲೆ ಭಟೂರೆ ತಿನ್ನಬೇಕಂತಲೇ ಹೋಗಿದ್ದೆ. ಅಲ್ಲಿ ಒಂದು ಆಪ್ಷನ್ ಇತ್ತು ಇವತ್ತು, ನೀವು ಸಿಂಗಲ್ ಚೋಲೆ ಭಟೂರ ತೊಗೊಬೋದು, ಇಲ್ಲಾಂದರೆ ಡಬಲ್ ಫುಲ್ ಚೋಲೆ ಭಟೂರ ತೊಗೊಬೋದಾಗಿತ್ತು. ನಾನು ಸಿಂಗಲ್ದು ತೊಗೊಂಡೆ. ಆಮೇಲೆ ವೆಂಡೀಸಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ತೊಗೊಂಡ್ವಿ, ಅಂದರೆ ಬರ್ಗರು, ಫ್ರೆಂಚ್ ಫ್ರೈಸು, ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಇತ್ತು. ಅಷ್ಟೊತ್ತಿಗೆ ನಂದು ಚೋಲೆ ಭಟೂರ ರೆಡಿ ಆಯಿತು. ರೆಡಿ ಆಗಿದ ತಕ್ಷಣ ತಿನ್ನೋಣ ಅಂತ ತೊಗೊಂಡು ಹೋದೆ. ಆ್ಯಕ್ಚುಲಿ ಇವತ್ತಂತೂ ತುಂಬ ಹಸಿವಾಗಿತ್ತು, ಏನೇನೋ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಒಂದು ಚೋಲೆ ಭಟೂರ ತಿಂದಿದ್ರೂ ಸಹಿತ ನನಗೆ ಹೊಟ್ಟೆ ಏನೂ ಫುಲ್ ಆಗ್ತಾ ಇರಲಿಲ್ಲ. ಬಟ್ ಈ ಚೋಲೆ ಭಟೂರ ಮಾತ್ರ ಎಷ್ಟು ಟೇಸ್ಟ್ ಇತ್ತು ಅಂತ ಹೇಳಿದರೆ, ಇದ್ರ ಜೊತೆಗೆ ಆನಿಯನ್ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತು ಚೆನ್ನಾಗಿ ಅನಿಸ್ತು. ಆಮೇಲೆ ಮತ್ತೆ KFCಲಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ KFCಲಿ ಇವಾಗ ನಾವೇ ಇದನ್ನು ಚೂಸ್ ಮಾಡ್ಕೊಬೋದು, ಸೆಲ್ಫ್ ಬಿಲ್ಲಿಂಗು ಇದೆ. ಸೊ ಅದೇ ಥರ ಮಾಡಿದ್ವಿ. ಆಮೇಲೆ ಅದಾಗಿದ ತಕ್ಷಣ ಮತ್ತೆ ರಾಮೆನ್ ತಿನ್ನಬೇಕು ಅಂತ ಅನಿಸ್ತು. ಆಮೇಲೆ ಮತ್ತೆ ರಾಮೆನ್ ತೊಗೊಂಡ್ವಿ, ಅದನ್ನು ತಿಂದಾದ್ಮೇಲೆ ಅಷ್ಟೊತ್ತಿಗೆ ಇನ್ನೇನು ಮನೆಗೆ ಹೋಗಬೇಕು ಅಂತ ವಾಪಸ್ ಹೊರಟ್ವಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಬುಕ್ ಸ್ಟಾಲ್ ಇದೆ, ಅದಕ್ಕೂ ಹೋಗಿದ್ವಿ. ಬಿಕಾಸ್ ಒಂದು ಸ್ವಲ್ಪ ಬುಕ್ ಏನಾದರೂ ಬೈ ಮಾಡೋಣ ಅಂತ. ಆಮೇಲೆ ಮನೆಗೆ ಬಂದುಬಿಟ್ಟು ನಾನು ಸಾರಿ ಮಾಡೋಕ್ಕೆ ಕೊಟ್ಟಿದ್ದೆ, ಅದನ್ನು ನೋಡಿಬಿಟ್ಟು ಮ್ಯಾಂಗೋ ತಿಂದು ಮಲ್ಕೊಂಬಿಟ್ಟೆ.